ಬಹಳ ಒಂದು ಧನ್ಯತಾ ಭಾವದಿಂದ ನಾನು, ಯಾಕಂದರೆ ಮೊದಲ ಪಾತ್ರ ಅವರಿಗೆ ನೀನೊಬ್ಬನೇ ಮಾಡಬಲ್ಲ ಅಂತ ಹೇಳಿ ನನಗೆ ನಾರದ ವಿಜಯ ಚಿತ್ರದಲ್ಲಿ ಅವರೇ ನಿರ್ಮಾಪಕರಾಗಿದ್ದರು ಆ ಸಂದರ್ಭದಲ್ಲಿ, ಅದಕ್ಕೆ ಹೇಳ್ತಾ ಇದ್ದೀನಿ. ಅದೇ ರೀತಿ ಎಲ್ಲರೂ ಪ್ರತಿಯೊಬ್ಬರ ಜೊತೆ ನಿರ್ದೇಶಕರು, ನಟರು ಎಲ್ಲ ಎಷ್ಟು ತುಂಬ ಹೃದಯದಿಂದ ಅಥವಾ ಮಾತಾಡಿದ್ದೀರಿ ಅಂತಾರೆ. ಅದಕ್ಕೆ ನಾನು ಹೇಳಿದೆ, ಇದು ನನ್ನ ಮೊದಲಿಂದ ನಾನು ಹೇಳ್ತಾ ಬಂದಿದ್ದೀನಿ, ಇದು ನನ್ನ ಪ್ರಶಸ್ತಿ ಅಲ್ಲವೇ ಅಲ್ಲ, ಇದು ಅಂದರೆ ಬಂದಾಗಲೂ ಹೇಳ್ತಾ ಇದ್ದೆ, ಇದು ಎಲ್ಲ ಕನ್ನಡಿಗರು ಯಾವ ರೀತಿಯಲ್ಲಿ ಇದನ್ನು ನನಗೆ ಕೊಡಬೇಕು ಅಂತ ಒತ್ತಾಯ ಮಾಡಿದರು. ಅದಕ್ಕೆ ನಮ್ಮ ಇವರು ಜಗ್ಗೇಶ್ ಅವರು ಹೇಳಿದ್ರು ಕಾಣ್ತದೆ. ಮೋದಿಯವರು ಅದಕ್ಕೆ ಕಾರಣಭೂತರು, ಕಾರಣೀಕರ್ತರು ಕೂಡ. ಯಾಕಂದರೆ ಈ ಥರದ ಪ್ರಶಸ್ತಿ ಎಲ್ರಿಗೂ ಅರ್ಹರಿಗೆ ಕೊಡುವಂಥ ಒಂದು ವ್ಯವಸ್ಥೆ ತರಬೇಕು ಅಂತ ಅದನ್ನು ಪ್ರಾರಂಭ ಮಾಡಿದ್ದೇ ನಮ್ಮ ನರೇಂದ್ರ ಮೋದಿಯವರು. ಅದು ಕನ್ನಡ ಚಲನಚಿತ್ರ ಮಾತ್ರ, ನಮ್ಮ ಚಿತ್ರರಂಗ ಮಾತ್ರವಲ್ಲ, ಇಡೀ ಕರ್ನಾಟಕ ಹೇಳಿದ್ರಿಂದ ಅದು ನನಗೆ ಇವತ್ತು ಅದು ದಕ್ಕಿದೆ. ಇನ್ನೆಲ್ಲರೂ ಮಾತಾಡಿದ್ದಾರೆ, ನಾನೇನು ಮತ್ತೆ ನನ್ನ ಬಗ್ಗೆ ಹೇಳೋಕ್ಕೆ ಇಷ್ಟಪಡೋದಿಲ್ಲ. ನಾನು ನಮ್ಮ ಮಂತ್ರಿಗಳು ಬಂದರು, ಶಿವಕುಮಾರ್ ಅವರು ಬಂದರು, ಮಾತಾಡಿದರು, ಅವ್ರಿಗೂ ಬೇಕಾಗಿತ್ತು, ಅವ್ರು ಹೇಳಿದರು. ನಾನು ಅದನ್ನು ಸುಮಾರು 40 ವರ್ಷದ ಹಿಂದೆ ನಾನು ಮೊದಲ ಸಲ ಅಸೆಂಬ್ಲಿಗೆ ಹೋಗಿ ನಾನು ನಂತರ ಮಂತ್ರಿ ಆಗಿದ್ದೆ. ಆ ಸಂದರ್ಭದಲ್ಲಿ ಒಂದು ದಿವಸ ನನ್ನ ಪ್ರಶ್ನೋತ್ತರಗಳನ್ನು ಮುಗಿಸಿ ಅಸೆಂಬ್ಲಿಯಿಂದ ಹೊರಗೆ ಬರ್ತಾ ಬಾಗಿಲಿದ್ದ ಅಂದೆ ಅವ್ರಿಗೆ ಯಾರು ಅಂತ ನನಗೆ ತಕ್ಷಣ, ಯಾಕೆಂದರೆ ಅವ್ರ ಪರಿಚಯನೇ ಇರಲಿಲ್ಲ. ಅವರು ಅಲ್ಲಿಂದ ಹೀಗೆ ಆದರು. ಅರೆ ನಾನು ಅಂತ ಹೇಳಿ ಅಷ್ಟೊಂದು ಹಂಗೆ ಮಾಡಿ ಇವರು ಸಿನಿಮಾ ಸೇರಬೇಕಾಗಿತ್ತು. ಅದರಲ್ಲೇ ನನಗೆ ಗೊತ್ತಿತ್ತು ಅವ್ರದ್ದು ಡಿಸ್ಟ್ರಿಬ್ಯೂಷನ್, ಎಕ್ಸಿಬಿಷನ್ ಎಲ್ಲ ಔಟ್ಲೆಟ್ಸ್ ಇದ್ವು ಅಂತ. ಅದಕ್ಕೆ ನನಗೆ ಹಾಗೆ ಅನಿಸ್ತು. ಕಡೆಗೆ ನಾನು ಅವ್ರಿಗೆ ಹೇಳೇ ಬಿಡಬೇಕು ಅಂತ ನಾನು ಮತ್ತೆ ಅಲ್ಲಿ ಹೋಗಿ ನಿಂತೆ, ಬರ್ತಾರೆ ಆಚೆ ಅಂತ. ಆಮೇಲೆ ಅನ್ನಿಸ್ತು, ಇವ್ರಿಗೆ ನಾನು ಹಾಗೆ ಹೇಳಿದರೆ ಇವರು ತಿರುಗಿ ನನಗೆ ಹೇಳಿಬಿಟ್ಟಾರೆ, ನೀವು ಸಿನಿಮಾ ಬಿಟ್ಟು ಅಲ್ಲಿ ರಾಜಕಾರಣಕ್ಕೆ ಯಾಕೆ ಬಂದಿದೆ ಅಂತ ನನಗೆ ಕೇಳಿ. ಅದಕ್ಕಾಗಿ ನಾನು ಆವತ್ತಿಂದ ಅವ್ರಿಗೆ ಹೇಳಬೇಕು ಅಂತಿದ್ದೆ. ಆದರೆ ಅವ್ರಿಗೆ ಅವಕಾಶ ಸಿಕ್ಕಿರಲಿಲ್ಲ. ಈಗ ಅವ್ರು ಬಂದ ತಕ್ಷಣ ಅವ್ರು ಹೇಳಿದ್ರು, ನಾನು ಬೇಗ ಹೋಗಬೇಕು, 1 ಗಂಟೆ ತಡವಾಗಿ ಬಂದಿದ್ದೀನಿ, ಬೇಗ ಹೋಗಬೇಕು ಅಂದರೆ ತಮ್ಮ ಇದರಿಂದ ಅದಕ್ಕೆ ತಮ್ಮ ಅನುಮತಿ ಪಡೆದೇ ಹೋಗ್ತೀನಿ ಅಂತ ಹೇಳಿದ್ರು. ನಾನು ಒಂದೇ ನಿಮಿಷ ಇದು ಅಷ್ಟೊಂದು ರಾಮಕೃಷ್ಣ ಅವರ ಪ್ರವೀಣ್ ಅವರು ಬಂದು ಹೇಳಿದರು, ಅದು ನಾನು ಅವ್ರಿಗೆ ಹೇಳಿಬಿಡಿ ಈಗಲೇ ಅಂತ. ಅವ್ರು ಹೋಗ್ಬಿಡ್ತಾರೆ ಅಂತ. ಸೊ ಅದಕ್ಕೆ ಅವ್ರಿಗೆ ಹೇಳಿದೆ, ಹೀಗೆ ಆಗಿತ್ತು, ನಿಮಗೆ ನೆನಪಿದೆಯೋ ಇಲ್ವೋ ಅಂತ ಹೇಳಿಕೊಟ್ಟು. ನೆನಪಿಲ್ಲ, ಬಟ್ ನನಗೆ ಈಗ ನೀವು ನೆನಪಿಸಿದ ಮೇಲೆ ನನಗೆ ನೆನಪಾಗ್ತಿದೆ ಅಂತ ಅವ್ರು ಹೇಳಿದರು. ಹಾಗಾಗಿ ಇನ್ನೂ ಈ ಸಂದರ್ಭದಲ್ಲಿ ಹೆಚ್ಚು ಮಾತಾಡುವ ಅವಶ್ಯಕತೆ ಇಲ್ಲ. ನಟರು ಹೆಚ್ಚು ಮಾತಾಡಬಾರ್ದು. ಅವ್ರಿಗೇನು ಹೇಳಬೇಕಂತಿದೆ ಅದನ್ನು ಅವರು ಅಲ್ಲಿ ತೋರಿಸ್ಬೇಕು ಸ್ಕ್ರೀನ್ ಮೇಲೆ. ಅದನ್ನು ಮಾಡ್ಕೊಂಡು 50 ವರ್ಷ ಬಂದಿದ್ದೀನಿ. ಅದರ ಹಿಂದೆ ರಂಗಭೂಮಿಯಲ್ಲಿ ಸೇವೆ ಸಲ್ಲಿಸೋ ಅವಕಾಶ ಸಿಕ್ಕಿತ್ತು. ಆದರೆ ಇದೆಲ್ಲವೂ 53 ವರ್ಷಗಳಿಂದ ನಾನಿನ್ನು ನೋಡ್ಕೊಂಡು ಬಂದಿದ್ದೆ. ಅದಕ್ಕೋಸ್ಕರ ನಾನು ಯಾವ ಒಂದು ಪ್ರತಿಜ್ಞೆಯಿಂದ ಇಲ್ಲಿ ಬೆಂಗಳೂರಿಗೆ ಬಂದು ನೆಲೆಯಾದನೋ ಆ ಪ್ರತಿಜ್ಞೆ ಇವತ್ತು ನೆರವೇರಿದೆ. ನಾನು 8ನೇ ನಂತರ ಮುಂಬೈ ಕಳಿಸಿದಾಗ ಇಲ್ಲಿ ಏನು ಕನ್ನಡ ಮಾಧ್ಯಮದಲ್ಲಿ ಓದ್ತಿದ್ದೆ, ಅಲ್ಲಿ ಇಂಗ್ಲೀಷ್ ಮಾಧ್ಯಮವಾದಾಗ ಭಾಳ ಕಷ್ಟವಾಯಿತು. 10ನೇ ಕ್ಲಾಸಲ್ಲಿ ವಾಣಿಜ್ಯ ಚಲನಚಿತ್ರ ಮಂಡಳಿಗೆ ತುಂಬ ಹೃದಯದ ವೈಯಕ್ತಿಕವಾಗಿ ಮತ್ತು ಸರ್ಕಾರ ಪರವಾಗಿ ನಾನು ಈ ವಾಣಿಜ್ಯ ಮಂಡಳಿಯ ಒಬ್ಬ ಸದಸ್ಯನಾಗಿದ್ದವನು, ಡೈರೆಕ್ಟರ್ ಆಗಿದ್ದೆ. ನನ್ನ ಕಾಲದಲ್ಲಿ 40 ವರ್ಷದಿಂದ 35 ವರ್ಷದಿಂದ ಗೊತ್ತಿಲ್ಲ. ಅವರೊಳಗೆ ಎಲೆಕ್ಷನ್ ನಿಂತಿದ್ದೆ, ಎಕ್ಸಿಟ್ ಕಮಿಟಿ ಇದ್ದೆ. ಇವೆಲ್ಲ ನಮ್ಮ ಜೊತೆ ಇದ್ದರು ಇರಲ್ಲ.
ಟೂರಿಂಗ್ ಟ್ಯಾಕ್ಸ್ ಮಾಡ್ತಿದ್ದೆ, ಡಬ್ಬ ಎತ್ಕೊಂಡೋಗಿ ಬಸ್ಗೆ ಹಾಕ್ತಿದ್ದೆ, ಅಲ್ಲಿಂದ ಊರಿಗೆ ಹೋಗೋದು. 4-5 ಟೂರಿಂಗ್ ಟ್ಯಾಕ್ಸ್ ಇದ್ದವು, ಈಗ ಅದೆಲ್ಲ ಹೊಂಟೋದು ಟೂರಿಂಗ್ ಟ್ಯಾಕ್ಸ್ಗಳೆಲ್ಲ. ಸೊ ಎಲ್ಲ ನನ್ನ ಸದಸ್ಯರನ್ನೆಲ್ಲ ಭೇಟಿ ಮಾಡೋಂಥ ಭಾಗ್ಯ ಸಿಕ್ತು. ನನ್ನ ಮೂಲ ವೃತ್ತಿಯ ವಾಣಿಜ್ಯ ಚಲನಚಿತ್ರ ಮಂಡಿತವರು ಕರೆದಿ ಅನಂತಾಗ್ ಅವ್ರಿಗೆ ಸನ್ಮಾನ ಅಂದಾಗ ಮಾತ್ರ ಅದಕ್ಕೆ ಹೋಗ್ಕೊಂಡು ಇಲ್ಲಿಗೆ ಭಾಳ ಸಂತೋಷದಿಂದ ಬಂದಿದ್ದೇನೆ. ಭಗವಂತ ಎಲ್ಲಿ ಶ್ರಮ ಇದೆಯೋ ಅಲ್ಲಿ ಫಲ ಇದೆ, ಎಲ್ಲಿ ಮನಸ್ಸಿದೆಯೋ ಮಾರ್ಗ ಇದೆ, ಎಲ್ಲಿ ಭಕ್ತಿ ಇದೆಯೋ ಅಲ್ಲಿ ಭಗವಂತ ಇದ್ದಾನೆ. ಹಂಗೆ ಅವರ ಶ್ರಮಕ್ಕೆ ಇವತ್ತು ಕೇಂದ್ರ ಸರ್ಕಾರ ಸೃಷ್ಟಿ ಮಾಡೋಂಥ ಅವಕಾಶ ಇವತ್ತೆಲ್ಲ ಕೂಡ ಟೆಕ್ನಾಲಜಿ ಅಷ್ಟು ಬೆಳೆದಿದೆ. ಹಳೆ ಕಾಲನೇ ಬೇರೆ, ಈಗಿನ ಕಾಲನೇ ಬೇರೆ, ಹೊಸ ಇನ್ನು ಮುಂದಕ್ಕಿನ್ನ ಜಾಸ್ತಿ ಆಗ್ತಾ ಇದೆ. ಸೊ ಇಡೀ ಪ್ರಪಂಚ ಈ ಇಂಡಸ್ಟ್ರಿಗೆ ಭಾಳ ದೊಡ್ಡ ಗೌರವನ ಕೊಟ್ಕೊಂಡು ಬಂದಿದೆ. ಹಿಂದೆ ನಮ್ಮ ಅನಂತಾಗ್ ಅವರು ರಾಜಕೀಯಕ್ಕೂ ಪ್ರವೇಶ ಮಾಡಿ ಬೆಂಗಳೂರು ನಗರವನ್ನು ಪ್ರತಿನಿಧಿಸಿ, ಇವತ್ತು ನಾನು ಹೆಂಗೆ ಬೆಂಗಳೂರು ನಗರ ಅಭಿವೃದ್ಧಿ ಮಂತ್ರಿ ಆಗಿದ್ದೀನೋ ಹಂಗೆ ಅವರು ಕೂಡ ನಗರಾಭಿವೃದ್ಧಿ ಮಂತ್ರಿಯಾಗಿ ಕೆಲಸ ಮಾಡಿದ್ರು. ಯಾವ ಕಾಂಟ್ರವರ್ಸಿಗೂ ತಗೊಳ್ಳಾಕೊಳ್ಳಿಲ್ಲ, ಏನೂ ಮಾಡಲಿಲ್ಲ. ಅವ್ರಿಗೆ ಏನಾಗ್ತದೋ ಸಹಾಯ ಮಾಡಿ ಇವತ್ತು ಅವರು ಕೂಡ ಕೆಲಸ ಮಾಡಿ ಸದ್ಯ ಇಷ್ಟು ನೋಡಿದಾಗ ಇವತ್ತು ಅವ್ರ ವಯಸ್ಸಿಗೆ ಅವರ ಡೇಟ್ ಆಫ್ ಬರ್ತ್ ಹೇಳಿದ್ರು. ಇಲ್ಲಿ ನೋಡಿದ್ರೆ ಇನ್ನ ನೋಡಿದ್ರೆ ಹುಡುಗ ನನ್ನಕ್ಕಿಂತ ಚಿಕ್ಕದಾಗೆ ಕಾಣ್ತಾ ಇದ್ದಾರೆ. ಹೆಂಗೆ ತುಂಬಿ ಭಾಳ ಸಂತೋಷ. ಅವ್ರಿಗೆ ನಾನು ವೈಯಕ್ತಿಕವಾಗಿ ಅವ್ರಿಗೆ ಅಭಿನಂದನೆ ಮಾಡೋಂಥ ಪುರಂದರಸು ಒಂದು ಕಡೆ ಒಂದು ಮಾತು ಹೇಳ್ತಾರೆ. ನೀನು ಹಾಕಿ ನೀವು ಇಲ್ಲೇ ನಿಂತ್ಕೊಬೇಡಿ. ಪುರಂದರಸು ಒಂದು ಕಡೆ ಮಾತಾಡ್ತಾರೆ, ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯವಯ್ಯ ಪದುಬನಾಭನ ಪಾದ ಭಜನೆ ಪರಮ ಸುಖವಯ್ಯ ಅಂತೇಳಿ. ನನಗೆ ಈ ಡಿ ಕೆ ಶಿವಕುಮಾರ್ಗೆ ಈ ಅನಂತನಾಗ್ನ ಸನ್ಮಾನ ಮಾಡೋಂಥ ಭಾಗ್ಯ ಸಿಗ್ತಲ್ಲ, ಇದೇ ನನ್ನ ಭಾಗ್ಯ ಅಂತೇಳಿ ಭಾವಿಸ್ಕೊಂಡಿದ್ದೀನಿ. ಸೊ ಹಂಗೆ ಬದುಕಿನಲ್ಲಿ 7 ಭಾಷೆಯಲ್ಲಿ ಅಭಿನಯಿಸಿದ್ದಾರೆ, ಭಾಳ ಚಿಕ್ಕದಿಂದ ಭಾಷೆ ಮಾಡಿದ್ದಾರೆ. ಸೊ ನೀವು ಕಲಾವಿದರು ಮತ್ತು ಈ ಇಂಡಸ್ಟ್ರಿ ಇದ್ರ ಬಗ್ಗೆ ಮುಂದಕ್ಕೆ ಭಾಳ ದೊಡ್ಡ ಆಲೋಚನೆ ಮಾಡಬೇಕು.